ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಡಿಯೋ. ಒಂದು ಹೊಸ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಸಂಡೇ ಅಲ್ವಾ, ಸ್ವಲ್ಪ ಎಲ್ಲಾದ್ರೂ ಹೊರಗಡೆ ಹೋಗೋಣ ಅನಿಸ್ತು. ಅದಕ್ಕೆ ಬೆಳಗ್ಗೆನೆ 8:30ಗೆನೆ ಎದ್ದು ಹಾಗೆ ಹೊರಗಡೆ ಹೋದೋ. ಹಂಗೆ ಏನಾದರೂ ಸ್ವಲ್ಪ ಟಿಫನ್ ಮಾಡಿಕೊಂಡು ಬರೋಣ ಅಂತ ಹೇಳ್ಬಿಟ್ಟು, ತುಂಬ ದಿನದಿಂದ ಈ ಹೋಟೆಲ್ಗೆ ಹೋಗಬೇಕು ಅಂತ ಅನ್ಕೊತಿದ್ದೋ. ಮಾವಳ್ಳಿ ಬಿರಿಯಾನಿ ಅಂತ ಹೇಳಿ ಹೋಗ್ಬೇಕು ಅಂತ ಅನ್ಕೊಂತಿದ್ದೆ. ಬಟ್ ಟೈಮ್ ಸಿಕ್ಕಿರ್ಲಿಲ್ಲ. ಅದಕ್ಕೆ ನೋಡೋಣ ಅಂತ ಇವತ್ತು ಹೋಗಿದ್ದು. ಹೋಗಿ ಹಾಗೆ ಊಟ ಮಾಡಿಕೊಂಡು, ಟಿಫನ್ನು ಊಟ ಎರಡು ಒಂದೇ ಟೈಮಿಂಗ್ಸು ಮಾಡಿಕೊಂಡು, ಹಾಗೆ ಸ್ವಲ್ಪ ಹಾಗೆ ಅಲ್ಲೇ ಸುತ್ತಾಡ್ಕೊಂಡು ಬಂದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ನನ್ನ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ ಹೋಟೆಲ್ ಒಳಗಡೆ. ನೋಡಿ, ಇಲ್ಲಿ ಗೊಂಬೆ ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ. ಏನ್ ತಿಂತೀರಾ, ಚಿಕನ್ನ ಮಟನ್ನ ಅಂತ ಕ್ವಶನ್ ಬೇರೆ ಕೇಳ್ಬಿಟ್ಟಿದೆ ಗೊಂಬೆ. ನೋಡಿ, ಬರ್ತಿದಂಗೆ ಆರ್ಡರ್ ಮಾಡ್ತಿದ್ದಾರೆ. ಮಕ್ಕಳೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಏನೇನ್ ಬೇಕು ಅಂತ ಹೇಳ್ತಾ ಇದ್ದಾರೆ ಅವ್ರ ಅಪ್ಪಂಗೆ. ಆಮೇಲೆ ತಗೊಂಡು ಬಿರಿಯಾನಿ ಮತ್ತೆ ಇಡ್ಲಿಗೆ ಚಾಪ್ಸ್ ಕೊಟ್ಟಿದ್ರು, ಮಟನ್ ಚಾಪ್ಸು. ಮಟನ್ ಚಾಪ್ಸ್, ತಟ್ಟೆ ಇಡ್ಲಿ ಮಟನ್ ಚಾಪ್ಸ್ ಕೊಟ್ಟಿದ್ರು. ಮತ್ತೆ ಒಂದ್ ಪ್ಲೇಟು ಲಾಲಿಪಾಪ್ ತಗೊಂಡಿದ್ದು, ಚಿಕನ್ ಲಾಲಿಪಾಪು. ಮತ್ತೆ ಚಿಕನ್ ಚಾಪ್ಸ್ ತಗೊಂಡಿದ್ದು. ಟೇಸ್ಟು ಓಕೆ ಓಕೆ ಅನಿಸ್ತು. ಅಷ್ಟು ಚೆನ್ನಾಗಿದೆ ಅಂತ ಅನಿಸ್ಲಿಲ್ಲ ನಮಗೆ. ಓಕೆ, ನಾರ್ಮಲ್ ಆಗಿದೆ ಅನಿಸ್ತು. ಮಟನ್ ಬಿರಿಯಾನಿ, ಮಟನ್ ಚಾಪ್ಸು, ಇಡ್ಲಿ, ಚಿಕನ್ ಚಾಪ್ಸು ಮತ್ತೆ ಲಾಲಿಪಾಪ್ ಇಷ್ಟು ತಗೊಂಡು ಎಲ್ಲ ಮುಗಿಸ್ಕೊಂಡು, ನನ್ನ ಮಗಳು ವಿಡಿಯೋ ಮಾಡ್ತಾ ಇದ್ರೆ ಹಂಗಿಸ್ತಾ ಇದ್ಲು. ಹಾಗೆ ಸ್ವಲ್ಪ ಹೊತ್ತು ಹಾಗೆ ಫ್ಯಾಮಿಲಿ ಟೈಮ್ ಕೂಡ ಆಗುತ್ತೆ ಅಂತ ಹೇಳಿ ಮುಗಿಸ್ಕೊಂಡು ಬಂದೋ. ನೋಡಿ, ನನ್ನ ಮಗಳು ಆ ಕಡೆ ಕೊಂಡೋಸಿದ್ದೆ ನಾನು. ಇಲ್ಲ, ನಾನು ನಿನ್ ಪಕ್ಕನೆ ಕೂತ್ಕೊಂತೀನಿ ಅಂತ ಬಂದು ನನ್ನ ಪಕ್ಕ ಕೂತ್ಕೊಂಡ್ಲು. ಚಿಕ್ಕ ಮಗಳು ಅಷ್ಟೇ, ದೊಡ್ಡ ಮಗಳು ಏನಿಲ್ಲ, ತಿನ್ನೋದು ಅವಳ ಪಾಡುಗಳು ಇರ್ತಾಳೆ. ಚಿಕ್ಕ ಮಕ್ಳ ಇನ್ನೂ ಸ್ವಲ್ಪ ಮಮ್ಮಿ ಮಮ್ಮಿ ಅಂತ ಎಲ್ಲದಕ್ಕೂ ಕರೆಯೋದು. ದೊಡ್ಡ ಮಗಳು ಅಷ್ಟೇನು ಕರಿಯಲ್ಲ. ಚಿಕ್ಕ ಮಗಳು ಇನ್ನು ಕರೀತಾಳೆ ಮಮ್ಮಿ ಮಮ್ಮಿ ಅಂತ ಪ್ರತಿಯೊಂದಕ್ಕೂನು. ಇನ್ನು ಅವಳನ್ನ ನೋಡ್ಕೋಬೇಕು ಇನ್ನು ಸ್ವಲ್ಪ ದಿವಸ ಚೆನ್ನಾಗಿ. ನೋಡಿ, ದೊಡ್ಡ ಮಗಳು ಅವ್ರ ಅಪ್ಪಂಗೆ ಹೆಲ್ಪಿಂಗ್ ಹೋಗಿ ತಗೊಂಬಂದ್ಲು ಬಿರಿಯಾನಿ ಇಡ್ಲಿ ಎಲ್ಲ. ಅಪ್ಪ ಮಗಳಿಬ್ರು ಹೋಗಿ ತಗೊಂಬಂದ್ರು. ನಾವಿಬ್ರು ಹೋಗಿರ್ಲಿಲ್ಲ, ನಾವಿಬ್ರು ಅಲ್ಲೇ ಕುತ್ಕೊಂಡು ಟೇಬಲ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೋ. ಎಲ್ಲ ತಗೊಂಡ್ ಬಂದ್ಮೇಲೆ ಶುರು ಹಚ್ಕೊಂತಾರೆ ಬ್ಯಾಟಿಂಗ್. ನೋಡಿ, ಎಲ್ಲ ಚೆನ್ನಾಗಿ ಊಟ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ರೇಗಿಸ್ಕೊಂಡು ಬಂದೋ. ಅವ್ರ ಅಪ್ಪ ಮಗಳೇ ಜಾಸ್ತಿ. ನಾವೇನಿಲ್ಲ. ನೋಡಿ, ನನ್ನ ಕಡೆ ವಿಡಿಯೋ ಮಾಡಬೇಡ ಅಂತ ಅಂತಾಳೆ. ಊಟ ಎಲ್ಲ ಮುಗೀತು. ಊಟ ಎಲ್ಲ ಮುಗೀತಾ ಬಂತು ಆಲ್ಮೋಸ್ಟ್. ಇನ್ನೇನ್ ಬೇಕು ಅಂತ ಕೇಳಕ್ ಬಂದ್ರು ನಮ್ಮ ಮನೆಯವರು. ಇನ್ನೆಲ್ಲ ಬಂತಾ, ಇನ್ನೇನಾದ್ರೂ ಬೇಕಾ ಅಂತ. ಮಕ್ಕಳು ಚಿಕನ್ ಲಾಲಿಪಾಪ್ ಬಂದಿಲ್ಲ ಅಂತ ಅಂದ್ರು. ಅದಕ್ಕೆ ಇವಾಗ ಲಾಲಿಪಾಪ್ ತಗೊಂಬಂದು ಹಂಗೆ ಊಟಕ್ಕೆ ಅವರು ಸಹ ಜಾಯಿನ್ ಆಗ್ತಾರೆ ಅಷ್ಟೇ. ಎಲ್ಲ ಮುಗಿಸ್ಕೊಂಡು ಸಂಡೇ ಒಂದು ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಪ್ಪ ಮಕ್ಕಳು. ಸಂಡೇ 2 hours or 3 hours ಫ್ಯಾಮಿಲಿ ಟೈಮಿಂಗ್ಸ್ ಅಂತ ಆಯಿತು. ಬೆಳಗ್ಗೆನೆ ಚಳೀಲಿ ರೈಡಿಂಗ್ ಆಯಿತು, ಟಿಫನ್ ಆಯಿತು, ಹಾಗೆ ಒಂದು ಟ್ರಿಪ್ ಅಲ್ಲೇ ಸುತ್ತಾಡ್ಕೊಂಡು ಬಂದು ಎಲ್ಲ ಮುಗೀತು. ನಮ್ಮ ಸಂಡೇ ಈ ಥರ ಕಳೆದೋ. ಅದೇ
ಈ ತರ ಸಂಡೇ ನಾವು ಎಂಜಾಯ್ ಮಾಡ್ದೋ, ನೀವು ಯಾವ ತರ ಸಂಡೇ ಎಂಜಾಯ್ ಮಾಡಿದ್ರಿ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ವಿಡಿಯೋಗಳು ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ. ಹೇಗನ್ನಿಸ್ತು ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ. ಇದೇನು ಜಾಸ್ತಿ ವಿಷಯ ಇಲ್ಲ, ಒಂದು 10 ಮಿನಿಟ್ಸ್ ಅಷ್ಟೇ ಇರೋದು. 10 ಮಿನಿಟ್ಸು ಇಲ್ಲ ವಿಡಿಯೋ, ಒಂದು 80 ಮಿನಿಟ್ಸ್ 8 ಮಿನಿಟ್ಸ್ ಇದೆ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅಂತ ಫ್ಯಾಮಿಲಿ. ಮತ್ತೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಹೇಗಿತ್ತು ಇವತ್ತಿನ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ.